ಮ್ಯಾಕ್ಸ್ ಎಮ್ ಅಂದ್ರೆ ಮಾಸ್ ಆಕ್ಷನ್, ಎ ಅಂದ್ರೆ ಅಭಿನಯ ಚಕ್ರವರ್ತಿ ಆಕ್ಟಿಂಗು, ಎಕ್ಸ್ ಅಂದ್ರೆ ಇವತ್ತು ಕ್ರಿಸ್ಮಸ್ಗೆ ಕನ್ನಡಿಗರಿಗೆ ಒಳ್ಳೆ ಗಿಫ್ಟ್. ಓವರ್ ಆಲ್ ಮೈ ರೈಟಿಂಗ್ ಇಸ್ 8/10. ಅಣ್ಣ ಏನಿಲ್ಲ, ಮ್ಯಾಕ್ಸಿಮಮ್ ಆಗಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ನಮಗೆ. ಮತ್ತೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಕಿಚ್ಚ ಬಾಸು ತಲೆ ಮೇಲೆ ತಟ್ಟಿ ಕರ್ದಿದ್ದಾರೆ. ಒಂದು ಸಿನಿಮಾ ನೋಡೋಣ ಇಷ್ಟೇ. ಥ್ಯಾಂಕ್ ಯು. ಜೈ ಕಿಚ್ಚ ಬಾಸ್. ಏನ್ ಸರ್ ಅದು ಫೈಟಿಂಗು ಫುಲ್ ಸೂಪರ್ ಚೆನ್ನಾಗಿದೆ. ಸುದೀಪ್ ಸರ್ ಇಷ್ಟ ಆದ್ರು. ಅವ್ರ ಆಕ್ಷನ್ ಸೂಪರ್, ಸ್ಟೋರಿ ಚೆನ್ನಾಗಿದೆ. ಸೂಪರ್ ಮಾಸಲ್ಲಿ ಮಾಸಿಗೆ ಬಾಸ್ ಮೂವಿ ನಿಜ ಚೆನ್ನಾಗಿದೆ. ಎಲ್ಲರೂ ಹೋಗಿ ನೋಡ್ರಿ. ಸೂಪರ್ ಆಗಿದೆ. ಕಿಚ್ಚ ಬಾಸ್ ಸೂಪರ್ ಸರ್. ಕಿಚ್ಚ ಬಾಸ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ತುಂಬಾ ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಅಣ್ಣ, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ನಮ್ಮನ್ನ ನಾವೇ ನಮ್ಮ ಕನ್ನಡ ಭಾಷೆ ನಾವೇ ಬೆಳೆಸ್ಬೇಕು, ನಾವೇ ನಮ್ಮ ಕನ್ನಡ ಭಾಷೆನ ಉಳಿಸ್ಬೇಕು. ಬೇರೆ ಭಾಷೆನ ಉಳಿಸೋಕ್ಕೋಸ್ಕರ ಇವಾಗ ಹೇಳಿದಾರಲ್ವಾ, ನಮ್ಮ ಬಾಸನು ಸಹ ಬೇರೆ ಕಡೆ ಬೇರೆ ಭಾಷೆನ ಉಳಿಸೋಕ್ಕಿಂತ ನಮ್ಮ ಭಾಷೆನ ಉಳಿಸಿ ಅಂತ ಹೊಸ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ನಮ್ಮ ಬಾಸ್ ಹಿಂಗೆ ಸಪೋರ್ಟ್ ಮಾಡ್ತಾರೆ. ಜೈ ಹಿಂದ್ ಜೈ ಕನ್ನಡ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೊಸಮಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಏನಂದ್ರೆ ಒಂದು ಇವಾಗ ರೇಪ್ಗಳು ನಡೀತಾ ಇದೆಯಲ್ಲ, ಅದನ್ನ ಸ್ವಲ್ಪ ತಡಿಬೇಕು. ಇವಾಗಿಂದ ಹೆಣ್ಮಕ್ಳು ಸಮಾಜದಲ್ಲಿ ಎತ್ತು ಬಾಳ್ಬೇಕು ಅನ್ನೋದಕ್ಕೋಸ್ಕರ ಒಂದು ಮೂವಿ ಮಾಡಿದ್ದಾರೆ ನಮ್ಮ ಸರ್. ಅವ್ರಿಗೆ ಪ್ರೌಡ್ ಫೀಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಕಿಚ್ಚ ಬಾಸ್. ಥ್ಯಾಂಕ್ ಯು. ಮ್ಯಾಕ್ಸ್ ಬೋಲೋ ಮ್ಯಾಕ್ಸ್. ಥಿಯೇಟರ್ ಇವತ್ತು ಸುದೀಪ್ ಅಣ್ಣ 2 ವರ್ಷ ಬಿಟ್ಕೊಂಡು ಸಿನಿಮಾ ಬಂದು ಕೊಟ್ಟವ್ರೆ. ಮಸ್ತಾಗೈತೆ. 27 ವರ್ಷದಿಂದ ಅಲ್ಲ, 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸಿ ಅಂತ ಹೇಳು. ಇವತ್ತೆಲ್ಲರ ಫ್ಯಾನ್ಸ್ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ ಕಿಚ್ಚನ್ ಮನ್ಸು ಚಿನ್ನ. ನಿಜ ಸೂಪರ್ ಆಗೈತೆ. ಒಂದೊಂದು ಸೀನ್ಗಳು ಮಾತ್ರ ಸೈಕ್ ಆಗಿತ್ತು. ಲಾಸ್ಟ್ ಟೈಮ್ ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಈ ಸಿನಿಮಾ ನೋಡಿದ್ದು. ಲಾಸ್ಟ್ ವಿಕ್ರಮ್ ಸಿನಿಮಾ ಟೈಮ್ ಅಲ್ಲಿ ಯಾರೊಬ್ಬ ತಗಡು ಹೇಳಿದ 2 ಕ್ವಾರ್ಟರ್ ಕುಡ್ಕೊಂಡ್ ಬಂದಿದ್ದೆ, ಕುಡಿದೆಲ್ಲ ಇಳಿದೋಗಿತ್ತು ಅಂತ. ಚಿನ್ನ ಇವತ್ತು ನೀನ್ ಕುಡಿದಂಗೆ ಥಿಯೇಟರ್ ಬಂದು ಮ್ಯಾಕ್ಸ್ ಸಿನಿಮಾ ನೋಡು. 4 ಕ್ವಾರ್ಟರ್ ಕಿಕ್ಕು ಸುದೀಪ್ ಅಣ್ಣ ಸಿನಿಮಾ ಏರ್ಸ್ಬಿಡ್ತಾನೆ ನಿಂಗೆ. ಆ ರೇಂಜ್ ಅಲ್ಲಿ ಕೊಟ್ಟವ್ರೆ. ಒಂದಂತೂ ಫುಲ್ ಖುಷಿ ಆಗಾಯ್ತು. ಸುದೀಪ್ ಅಣ್ಣ ಥಿಯೇಟರ್ಸ್ಗೆಲ್ಲ ಹೇಳೋದು ಒಂದೇ ಮಾತು, ನಮ್ಗೆ ಟಕ್ಕರ್ ಕೊಟ್ಟೋದಾರೆಲ್ಲ ಎಲ್ರು ಇದ್ದೀರಾ, ನಿಮ್ಮ ಕುಕ್ಕ ಸಿದೋಗೋವರ್ಗು ಕುಗ್ತಾ ಇರ್ತೀರಾ. ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕ್ರೋ ಬರ್ತೀರಾ, ಹಾಕೊಂಡಿದ್ದೀರಾ. ನಿಜವಾದ ಸಿನಿಮಾ ಮೇಲೆ ಸೂಪರ್ ಐತೆ. ಇವತ್ತು ನನ್ನ ಕ್ರಿಸ್ಮಸ್, ಬಟ್ ಥಿಯೇಟರ್ ಅಲ್ಲಿ ಕಿಚ್ಚ ಮ್ಯಾಕ್ಸ್ ಇವತ್ತು ಬೇರೆ ಲೆವೆಲ್ ಆಗಿ ಸಿನಿಮಾ ಮಾತ್ರ. ಸುದೀಪ್ ಸರ್ ಆಲ್ರೆಡಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಈ ಮೂವಿನ ನಮಗೆ ರಿಲೀಸ್ ಕೊಟ್ಟು. ಮ್ಯಾಕ್ಸ್ ಟೀಮ್ಗೆ ನಾವು ಆಲ್ ದ ಬೆಸ್ಟ್ ವಿಶ್ ಮಾಡ್ತೀವಿ. 100 ಡೇಸ್ಗಿಂತ ಮೋರ್ ಬರಲಿ ಅಂತ. ಆ್ಯಂಡ್ ಒಂದೊಂದು ಸೀನ್ ಕೂಡ ಬಹಳ ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ. ಸಂಗೀತ ಕೂಡ ಬಹಳ ಚೆನ್ನಾಗಿದೆ. ವಿ ಲವ್ ಯು ಸುದೀಪ್ ಸರ್. ಆಲ್ ದಿ ಬೆಸ್ಟ್ ಟು ದ ಟೀಮ್. ಆಬ್ವಿಯಸ್ಲಿ ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ಏನಿಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲ ಇದೆ. ಎಮೋಷನ್ ಇದೆ. ಅಟ್ ಒನ್ ಮೂಮೆಂಟ್ ಅಲ್ಲಿ ನಾನೇ ತುಂಬಾ ಅತ್ತೆ, ಯಾಕಂದ್ರೆ ಆ ಸೀನ್ ಆಗಿದೆ. ಪ್ರತಿಯೊಬ್ರು ಬಂದು ನೋಡ್ಬೋದು. ಇದ್ರಲ್ಲಿ ಯಾವುದೇ ರೀತಿಯಾದ ಒಂದು ಯಾರು ನೋಡಕ್ ಆಗಲ್ಲ ಅನ್ನೋ ತರ ಸೀನ್ ಇಲ್ವೇ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ನೋಡ್ಬೋದು. ಹಾಗಿದೆ. ಎಸ್, ಡೆಫಿನೆಟ್ಲಿ. ಎಸ್. ನನಗೆ ಖುಷಿಯಾಗಿದ್ದು, ನಾನೊಬ್ಬ ಸುದೀಪನ ನಮ್ಮ ಅಭಿಮಾನಿ ಆಗಿದ್ದಕ್ಕೂ ಒಬ್ಬ ಅವ್ರ ಫ್ಯಾನ್ ಅಂತ ಹೇಳಕ್ ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಅನಿಸ್ತಾ ಐತೆ ಇವತ್ತಂತೂ. ಏನಕ್ಕಂತಂದ್ರೆ 2.5 ವರ್ಷ ಏನೇನೋ ಹೇಳಿದ್ರು, ಆದ್ರೂ ಅವರೊಬ್ಬ ಫ್ಯಾನ್ ಆಗಿ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ಒಂದು ಸಿನಿಮಾ ಮ್ಯಾಕ್ಸ್ ಹೇಳಿದ್ರು, ಸುದೀಪನ ಯಾವಾಗ್ಲೂ ಹೇಳ್ತಾ ಇದ್ರು ಮ್ಯಾಕ್ಸಿಮಮ್ ಆಗಿದೆ. ಇವತ್ತಿನ ಕಾಲಘಟ್ಟ ಫ್ಯಾನ್ ಇಂಡಿಯಾ ಮೂವಿ, ಫ್ಯಾನ್ ಇಂಡಿಯಾ ಸಾವಿರಾರು ಕೋಟಿ, ಅಷ್ಟು ಕೋಟಿ ಇಷ್ಟು ಕೋಟಿ ಅವರು ಎನ್ನೋ ಮಧ್ಯೆ ಒಂದು ಸಿಂಪಲ್ ಸ್ಟೋರಿನೂ ನಾನು ತರ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ತಂದಿರೋದಿದೆಯಲ್ಲ, ಅದು ಸಣ್ಣ ಮಾತಂತೂ ಅಲ್ವೇ ಅಲ್ಲ. ಆಮೇಲೆ ಆರಕ್ಷಕರೇ ಅಂದ್ರೆ ಆರಕ್ಷಕರು ಇರೋದು ಕಾಮನ್ ಪರ್ಸನ್ಗೋಸ್ಕರ, ಅವ್ರಿಗೋಸ್ಕರ ಇಷ್ಟೆಲ್ಲ ಅವ್ರು ನಾವು ಏನ್ ಬೇಕಾದ್ರೆ ಮಾಡ್ತಾರೆ. ಒಬ್ಬ ಸ್ಟಾರ್ ಅನ್ನೋದಕ್ಕಿಂತಲೂ MLA ಅದು ಇದು ಅಂತ ಅವರ ಕೈ ಕೆಳಗೆ ಎಲ್ಲ ಇಡ್ತಾರೆ. ಅಂಥದ್ರಲ್ಲಿ ಒಬ್ಬನೇ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲು, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಲೆವೆಲು, ಇಲ್ಲ ACP ಲೆವೆಲು ಒಬ್ಬನೇ ಒಬ್ಬ ಮನ್ಸು ಮಾಡಿದ್ರೆ ಎಷ್ಟೇ ನಿಮ್ಮ ಎಷ್ಟೇ ದೊಡ್ಡ ಪೊಲಿಟಿಕ್ಸ್ ಇರಲಿ, ಎಷ್ಟೇ ಯಾರೇ ಇರಲಿ, ಅವ್ರನ್ನ ಮಣ್ಣು ಮುಕ್ಕಿಸ್ಬೋದು. ಅದು ಪೊಲೀಸ್ ಅವ್ರ ಫ್ಯಾಮಿಲಿಗೆ ಅಂತ ಬಂದರೆ ಏನು ಬೇಕಾದ್ರೆ ಮಾಡ್ತೀನಿ ಅನ್ನೋ ಒಂದು ಸಿನಿಮಾನ, ಒಂದು ದಿನ ರಾತ್ರಿ ಸ್ಟೋರಿನ ಇಷ್ಟು ನೀಟಾಗಿ ಇಷ್ಟು ಸ್ಪೀಡಪ್ ಆಗಿ ಹೇಳ್ಬೋದು ಅಂತ, ಇದು ಒನ್ ಆ್ಯಂಡ್ ಓನ್ಲಿ ಸ್ಟಾರ್ ಒಬ್ಬ ಮಾಣಿಕ್ಯನ್ಗೆ ಮಾತ್ರ ಮಾಡ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಕನ್ನಡದಲ್ಲಿ 2 ಸಿನಿಮಾ ರಿಲೀಸ್ ಆಯಿತು. 2 ಸಿನಿಮಾ ಯಾಕಂದರೆ ಅದು 1 ವಾರ ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು UI, ಅದು ನಮ್ಮ ಸಿನಿಮಾನೇ. ಯಾಕಂದರೆ ಸುದೀಪ್ ಸರ್ ಹೇಳ್ತಾರೆ, ನಾನು ಸ್ಟೇಜಲ್ಲಿ ಡೈಲಾಗ್ ಹೇಳ್ಕೊಂಡು ಓಡಾಡೋ ಹೀರೋ ನಾನಲ್ಲ, ಎಲ್ಲ ಕನ್ನಡಿಗರನ್ನು ಒಟ್ಟಿಗೆ ಗೂಡಿಸ್ಬಿಟ್ಟು
ಎಲ್ಲರನ್ನೂ ಒಟ್ಟಿಗೆ ಈ ಒಗ್ಗಟ್ಟನ್ನ ನೋಡಬೇಕು. ನಾನು ಒಬ್ಬ ಫ್ಯಾನ್ ಆಗಿ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಅವ್ರ ಫ್ಯಾನು, ಇದು ನೋಡಬೇಡಿ, ನಾನು ಅವ್ರ ಫ್ಯಾನು, ಇದು ನೋಡಬೇಡಿ ಅನ್ನೋದಕ್ಕಿಂತಲೂ ನಾನೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ, ನಾನೊಬ್ಬ ಸುದೀಪಣ್ಣನ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಕನ್ನಡಿಗರು ಎಲ್ಲರೂ ಕನ್ನಡ ಸಿನಿಮಾನ ನೋಡಲಿ ಅಂತ ಆಸೆ ಪಡೋನು. ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ, ನೀವು ಡೈರೆಕ್ಟಾಗಿ ಹೇಳಿ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ ಅಂತ. ಇವತ್ತು ಕನ್ನಡ ಸಿನಿಮಾದಲ್ಲಿ ಕೊರತೆ ಇಲ್ಲ, ಕನ್ನಡಿಗರಲ್ಲಿ ಕೊರತೆ ಸಾರಿ ಕನ್ನಡಿಗರಲ್ಲಿ ಕೊರತೆ ಇರೋದು. ಏನಕ್ಕೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮಗೆ ಪಕ್ಕದ ರಾಜ್ಯದವರು ಪಕ್ಕದ ಊರಿನವ್ರು ಬೇಕು, ನಮಗೆ ನಮ್ಮವ್ರದ್ದು ಬೇಡ. ನಮ್ಮವ್ರದ್ದು ಏನೋ ಬರುತ್ತೆ ಹೋಗುತ್ತೆ, ಏನೋ OTTಯಲ್ಲಿ ನೋಡೋಣ ಬೇಡ ಅಂತ. ಬೇರೆ ಸಿನಿಮಾ ಅಂದರೆ ಯಾಕಂದರೆ ಅದಕ್ಕೆ ಒಂದು 1000 ರೂಪಾಯಿ ಟಿಕೆಟ್ ರೇಟ್ ಇರುತ್ತೆ, ನಾವು 1000 ರೂಪಾಯಿ ಕೊಟ್ಕೊಂಡು ಹೋಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಬೇಕು. ನಮ್ಮ ಕನ್ನಡ ಸಿನಿಮಾ ಬಿಡೋ OTTಯಲ್ಲಿ ನೋಡಿದ್ರೆ ಆಯಿತು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಫಿಕ್ಸ್ ಆಗಿದ್ದೀವಿ. ಅಲ್ಲ, ಕನ್ನಡ ಸಿನಿಮಾ ನೀವು 10 ಬೇರೆ ಪರಭಾಷೆ ಸಿನಿಮಾ ನೋಡಬೇಡಿ ಅಂತ ಹೇಳಲ್ಲ, ನೋಡಬೇಡಿ ಅನ್ನೋ ಹಕ್ಕು ನಮಗಿಲ್ಲ. ಯಾಕಂದರೆ ನಿಮ್ಮ ದುಡ್ಡು ನೀವು ಹೋಗ್ತೀರಾ, ಆದರೆ ಕನ್ನಡ ಸಿನಿಮಾಗೂ ಹೋಗಿ. ಯಾಕಂದರೆ ಕನ್ನಡದ ಒಗ್ಗಟ್ಟು ಯಾಕಂದರೆ ಒಬ್ಬವ ಸಂಗೊಳ್ಳಿ ರಾಯಣ್ಣ ಅಂತವರೇ ತಿಳಿಸಿದ್ದಾರೆ, ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿಲ್ಲ ಅಂತಂದರೆ ಪರಭಾಷೆಯವರು ಹೆಂಗೆ ನೋಡ್ತಾರೆ. ನಮ್ಮ ಕನ್ನಡದವ್ರು ಹೆಮ್ಮೆಯಿಂದ ಹೇಳೋಣ 10 ಮಂದಿ ಪರಭಾಷೆಯವ್ರಿಗೆ, ಈ ಥರ ಒಂದು ಕನ್ನಡ ಸಿನಿಮಾ ಹೋಗಿ ಬಂದಿದ್ದು ಸಕ್ಕತ್ತಾಗಿದೆ ಅಂತ. ನೆಕ್ಸ್ಟ್ ಅವ್ನ ಬಾಯಲ್ಲಿ ಕೇಳೋಣ, ಗುರು ಸಕ್ಕತ್ತಾಗಿದೆ ಅಂತ ಗುರು ಅಂತ. ಅದು ಖುಷಿ. ಯಾಕಂದರೆ ಕನ್ನಡದವರು ಒಗ್ಗಟ್ಟಾಗಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ನಾವು ಅವ್ರು ನೋಡಿಲ್ಲ, ಇವ್ರು ನೋಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಹೇಳೋದು ಇದೇ ಇಲ್ಲ. ಆಮೇಲೆ ಮ್ಯಾಕ್ಸ್ ಅಂತೂ ಮ್ಯಾಕ್ಸಿಮಮ್ ಆಗಿ ಸಿಕ್ಕಾಪಡೆ ಸಕ್ಕತ್ತಾಗಿದೆ. ಫ್ಯಾನ್ ಅನ್ನೋದೆಲ್ಲ ಬಿಟ್ಬಿಡಿ, ಸೈಡಲ್ಲಿಡಿ, ಕನ್ನಡ ಸಿನಿಮಾ ಅಂತ ಬಂದು ನೋಡಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಇದು ತುಂಬ ಧೈರ್ಯದಿಂದ ಹೇಳ್ತೀವಿ. ಅಷ್ಟು ಸಕ್ಕತ್ತಾಗಿದೆ ಬ್ರೋ. 100ಕ್ಕೆ 90% ಅಂತೂ ಪಕ್ಕ ಕೊಡ್ತೀವಿ. ಇನ್ನು 10% ಕೆಲವೊಂದು ಆ್ಯಕ್ಟರ್ಗಳು ಹೊಸೊಬ್ರಾಗಿರ್ಬೋದು ತಿದ್ಕೋಬೋದು ಅಂತ ಅನ್ಕೋತೀನಿ. ಅದನ್ನು ಎಲ್ಲ ಬಿಟ್ಬಿಟ್ಟು ಸುದೀಪಣ್ಣ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿ ಸುದೀಪ್ ಸರ್ ಚೆನ್ನಾಗಿ ಮಾಡಿದಾರಾ? ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸುದೀಪ್ ಸುದೀಪ್ ಸರ್ ಇಷ್ಟ ಆಯ್ತಾ? ಫೈಟ್ ಎಲ್ಲ ಚೆನ್ನಾಗಿ ಮಾಡಿದ್ರಾ? ಆಮೇಲೆ ಸೂಪರ್ ಆಗಿದೆ ಬ್ರೋ. 2 ವರ್ಷದ ನಂತರ ಮಿನಿಮಮ್ ಕೊಟ್ಟಿದ್ದಾರೆ ಮೇಡಮ್. ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಕ್ರಿಸ್ಮಸ್ಗೆ ಬಿರಿಯಾನಿ ಊಟ ಹಾಕಿದ್ದಾರೆ. ಹಳೆ ಸ್ಟೈಲ್ ಸುದೀಪ್ ಸರ್ನ ಹುಚ್ಚ ಫಿಲಮ್ ನೋಡಿದಂಗೆ ಆಯ್ತು ಬ್ರೋ. ಹಸ್ಗಡ್ ಶೈಲಿ ಸಕ್ಕದ ಮಾಡಿದ್ದಾರೆ. ಯಾರು ಮಾಡಕ್ ಹೋಗಲ್ಲ, ಮಾಡೋದಿಲ್ಲ ಬಿಡಿ, ಅವ್ರು ನೆಕ್ಸ್ಟ್ ಲೆವೆಲ್. ಅವ್ರ ಬಗ್ಗೆ ಮಾತಾಡಂಗಿಲ್ಲ. 100 ಡೇಸ್ ಪಕ್ಕ ಗ್ಯಾರಂಟಿ ಬ್ರೋ. ಸೂಪರ್ ಆಗಿದೆ. ಪ್ರೀಸ್ ಕಿಚ್ಚನ ಅಪ್ಪಡ ಅಭಿಮಾನಿ ಬ್ರೋ. ಚಿಕ್ಕ ವಯಸ್ಸಿಂದಾನೆ ಫಸ್ಟ್ ಸಿನಿಮಾ ನೋಡ್ತೀವಿ ಎಲ್ಲರೂ. 100 ಡೇಸ್ ಪಕ್ಕ ಫಿಲಮ್ ಸೂಪರ್ ಆಗಿತ್ತು. ಅವ್ರ ಥರ ಆಕ್ಟಿಂಗ್ ಯಾರು ಮಾಡಲ್ಲ, ಮಾಡೋಕ್ಕೂ ಹೋಗಲ್ಲ. ಬಂಗಾರದ ಕಳಸ ವಿಷ್ಣು ಮಸ್ ಆದರೆ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಸರ್, ಅವರಿಬ್ಬರು ಆಕ್ಟಿಂಗ್ ಯಾವ ಆಕ್ಟಿಂಗ್ ಇಲ್ಲ ಬ್ರೋ. ಸ್ಟೋರಿ ಎಲ್ಲ ಹೇಗಿತ್ತು? ಸೂಪರ್ ಬ್ರೋ. ಲಾಸ್ಟ್ ಟೈಮ್ ಅಂದ್ರು 1 ನಿಮಿಷ ಸೂಪರ್ ಮಾಡಿದೆ ಬ್ರೋ. ಸಕ್ಕದಾಗೈತೆ. 100 ಡೇಸ್ ಪಕ್ಕ ಗ್ಯಾರಂಟಿ. ಸೂಪರ್ ಆಗಿದೆ ಸರ್. ಈ ವಾರ ಈ ದಿನದ ಗ್ಯಾಪಲ್ಲಿ UAE ಮತ್ತೆ ಮ್ಯಾಕ್ಸ್ ಎರಡು ಈ ವಾರದಲ್ಲಿ ಮಾಡಿದ್ದಾರೆ, ಜನ ನೋಡ್ತಾರೆ ಬ್ರೋ. ಅದು ಚೆನ್ನಾಗಿದೆ. ಅವ್ರ ಫ್ರೆಂಡ್ಸ್ ಅವ್ರು ನೋಡ್ತಾರೆ, ನಮ್ಮ ಫ್ರೆಂಡ್ಸ್ ನಾವು ನೋಡ್ತೀವಿ. ಎಲ್ಲ ಚೆನ್ನಾಗಿದೆ ಫಿಲಮ್. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎರಡು ನೋಡಿದೀವಿ. ಸೂಪರ್. ನಾವು ಕನ್ನಡ ಬೆಳೆಸ್ಬೇಕಲ್ವಾ, ಕನ್ನಡ ಉಳಿಸ್ಬೇಕು. ಮ್ಯಾಕ್ಸಿಮಮ್ ಯಾವ್ದಕ್ಕೂ 900 ರೂಪಾಯಿ 1000 ರೂಪಾಯಿ ಟಿಕೆಟ್ ನೋಡೋ ಬದಲು ನಮ್ಮದೇ ಬಂದು ನೋಡ್ಬೋದಲ್ಲ, ನಮಗೆ ರಿವ್ಯೂ ಕೊಡ್ಬೋದಲ್ಲ. ಫಸ್ಟ್ ಕನ್ನಡ ಬೆಳೆಸೋರು ನಾವು. ಕನ್ನಡ ಬೆಳೆಸ್ಬೇಕು. ಯಾವುದೇ ಫಿಲಮ್ ಅವರು ಬಂದು ನೋಡಿ, ಕನ್ನಡ ಬೆಳೆಸ್ಬೇಕು ಅಷ್ಟೇ. ನಮ್ರು ಸೂಪರ್ ಆಗಿದೆ ಮೂವಿ. ಬೈ ಮ್ಯಾಕ್ಸ್ ಜೊತೆ ಮಾತಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು. ಆದ್ರೆ ಮ್ಯಾಕ್ಸಿನ ನೋಡ್ಬೇಕಾದ್ರೆ ಥಿಯೇಟರ್ ಕಿತ್ತೋಗೋ ತರ ಸೌಂಡ್ ಮಾಡಬೇಕು. ಆ ತರ ಸೌಂಡ್ ಮಾಡಿದ್ದಾರೆ ಪ್ರತಿಯೊಬ್ಬರು ಫ್ಯಾನ್ಸು. ಮತ್ತೆ ಪ್ರಿಯಾ ಮೇಡಮ್ ಅವರು ಬೆಳಿಗ್ಗೆನೆ ಬಂದು ಶೋ ನೋಡಿದ್ರು, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ಲ ಅಭಿಮಾನಿಗಳಿಗೂ. ಆಮೇಲೆ ಮತ್ತೆ ನೀವೆಲ್ಲ ಸಿನಿಮಾ ನೋಡ್ತಾ ಇದ್ರ, ಹೆಂಗಿದೆ ಹೇಳಿ, ಸೀನ್ ಟು ಸೀನು ಸೀನಲ್ಲಿ ಕುತ್ಕೊಂಡವರು ವೈಬು ಹಂಗೆ. ಹುಚ್ಚ ಸಿನಿಮಾದಲ್ಲಿ ಸಿಗರೇಟ್ ಹಚ್ಚಿದ್ದಾರೆ, ಅದು ಬಿಟ್ರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಅನ್ಸುತ್ತೆ ನಾನು ಆ ಥರ ಸಿಗರೇಟ್ ಹಚ್ಚಿ ಇರೋದು ನೋಡ್ತಾ ಇರೋದು. ಆಮೇಲೆ ತೆಲುಗು ತಮಿಳಲ್ಲಿ ಯಾವುದೋ ಒಂದೆರಡು ಕೈದಿ ಸಿನಿಮಾ ಮತ್ತೆ ದಿಲ್ಲಿ ಆ ಥರ ಸಿನಿಮಾ ಬಂದಿದೆ, ಅಲ್ಲಿ ಹಬ್ಬ ಮಾಡಿದ್ರು. ಆದರೆ ನಮ್ಮ ಇಂಡಸ್ಟ್ರಿಲಿ ಜಾತ್ರೆನೇ ಮಾಡ್ತಾವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ಯಾನ್ಸ್ಗಳಂತೂ ಹಬ್ಬ ಮಾಡಿದ್ದಾರೆ. ಕಿಚ್ಚ ಸರ್ ಹತ್ರ ಒಂದು ಮನವಿ ಮಾಡ್ಕೊಂಡು 2 ವರ್ಷಕ್ಕೊಂದು ಸಿನಿಮಾ ಮಾಡ್ಬಿಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ. ಈ ಶೋಗಳನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಸಿನಿಮಾಗೋಸ್ಕರ ಫೋಕಸ್ ಕೊಡಿ. ಯಾಕೆಂದ್ರೆ ನಿಮಗೆ ಆದಂಥ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ಕೊಬೇಕು ಅಂದ್ರೆ. ಆಫ್ಟರ್ ಲಾಂಗ್ ಟೈಮ್, ತುಂಬಾ ವರ್ಷಗಳ ನಂತರ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಬ್ರದರ್. ಒಂದು ನೈಟಲ್ಲಿ ಯಾವ ತರ ಅಂತ ಅಂದ್ರೆ ಅದನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಅಂತ ಟ್ವಿಸ್ಟ್ಗಳು ಮತ್ತೆ ಅಂತ ಫೈಟ್ ಸೀನು ಮತ್ತೆ ಜಾತ್ರೆ ಸೀನ್ ಅಂತೂ ಬಂದಾಗಂತೂ ಅದು ಕೇಳಂಗೆ ಇಲ್ಲ. ಎಕ್ಸ್ಪೆಕ್ಟೇಷನ್ 700-800 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು. 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡದು. ನೀವು ಕೂಡ 200 ರೂಪಾಯಿಲಿ ಬರೀ ಒಂದು ಜಾತ್ರೆ ಸೀನ್ ನೋಡೋಕ್ಕೆ ಹೊಂಟೋಯ್ತದೆ. ಆ ರೇಂಜಿಗೆ ಮಾಡಿದ್ದಾರೆ ಸೀನ್ನ ಮಾತ್ರ. ನಿಜವಾಗ್ಲೂ ಸರ್, ಹೀರೋಯಿನ್ ಇಟ್ಕೊಂಡು ರೊಮ್ಯಾನ್ಸ್ ಮಾಡಿದ್ರೆ ಮಾತ್ರ ಸಿನಿಮಾ ಗೆಲ್ತಾರೆ ಅಂತಾರೆ, ಆದ್ರೆ ಹೀರೋಯಿನ್ ಇಲ್ದೇನೆ ಸಿನಿಮಾ ಗೆಲ್ಲಿಸ್ತಿದಿಲ್ಲ, ಅದು ನಿಜವಾಗ್ಲೂ ತಾಕತ್ತು. ಅದರಲ್ಲಿ ಈ ವರ್ಷದಲ್ಲಿ
ಪ್ರತಿ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಿದೆ. ಬೇರೆ ಇಂಡಸ್ಟ್ರಿಯಲ್ಲ ನಮ್ಮ ಸಿನಿಮಾ ಕಡೆ ತಿರುಗಿ ನೋಡೋ ಥರ ಮಾಡಿದರೆ ಅದೊಂದು ತುಂಬ ಖುಷಿ ಇದೆ ಬ್ರದರ್. ಟ್ರ್ಯಾಕ್ ಮತ್ತೆ ಕೈದಿ ಮೂವಿ ಡಬ್ಬುಡ್ ಅದು ಕಾಪಿ ಮಾಡಿ ಬೈ ಟ್ರೋಲ್ ಮಾಡೋರು ಬಂದು ತೋರಿಸ್ಲಿ ಯಾವ ಸೀನ್ ಡಬ್ ಆಗಿದೆ ಅಂತ. ನೀವು ನೋಡಿದ್ರಲ್ಲ ಯಾವ ಸೀನ್ ಬರ್ತಾರೆ, ಒಂದೇ ಒಂದು ಅಂತ ಅಂದ್ರೆ ಜೈಲ್ಗೆ ಅದನ್ನ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ, ಸ್ಟೇಷನ್ ಒಳಗಡೆ ಹೊಡೆದಾಕ್ತಾರೆ, ಇವ್ರು ಹೊರಗಡೆ ಬಂದು ಹೊಡೆದಾಕ್ತಾರೆ. ಇದ್ರಲ್ಲಿ ಹೊರಗಡೆ ಬಂದು ಹೊರಗಾಕ್ತಾರೆ. ಇವ್ರನ್ನ ಸ್ಟೇಷನ್ ಇರೋರ್ನ ಸೇಫ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಯಾವುದೇ ರೀತಿ ಅದು ಅದರಲ್ಲೇ ಬೇರೆ ತರ ಫೈಟು, ಇದರಲ್ಲೇ ಬೇರೆ ಅದ್ರಲ್ಲಿ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾರೆ, ಇದ್ರಲ್ಲಿ ಫೈಟಿಂಗ್ ಅಲ್ಲಿ ಶೂಟ್ ಮಾಡ್ತಾರೆ. ಹೆಂಗ್ ಕಾಪಿ ಆಯ್ತದೆ ಹೇಳ್ರಿ. ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಆಮೇಲೆ ಫೈಟ್ ಸೀನ್ ಕೆಲವರು ತುಂಬಾ ಜನ ನೋಡ್ತೀನಿ ವಿಡಿಯೋ ಮಾಡ್ತಾವ್ರೆ ಸರ್. ಕೋಟಿ ಗಟ್ಲೆ ಖರ್ಚು ಮಾಡಿ ಸಿನಿಮಾ ಮಾಡೋರೆ, ಬರೀ 1 ನಿಮಿಷ ವಿಡಿಯೋ ಮಾಡಿ ಎಲ್ಲಾ ಕಡೆ ಪೋಸ್ಟ್ ಮಾಡೋದು ಅದೇನು ಅರ್ಥನೇ ಇರಲ್ಲ. ದಯವಿಟ್ಟು ವಿಡಿಯೋ ಮಾಡೋದನ್ನ ಬಿಟ್ಟು ಸಿನಿಮಾ ಬಂದು ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಅಂತ ಕೇಳ್ತಿದ್ದೀನಿ. ಕಿಚ್ಚ ಬಾಸ್ ಇನ್ನೊಂದ್ಸಲ ಮನವಿ ಮಾಡ್ತೀನಿ, ದಯವಿಟ್ಟು ಸರ್ 2 ವರ್ಷಕ್ಕೆ 1 ಸಿನಿಮಾ ಮಾಡ್ಬಿಡಿ, ವರ್ಷಕ್ಕೆ 2 ಸಿನಿಮಾ ಮಾಡಿ.